ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಶ್ರೀಕೃಷ್ಣನು ತಮ್ಮಲ್ಲಿಗೆ ಬರುವನೆಂಬ ಸಂತೋಷದಿಂದ ಧೃತರಾಷ್ಟ್ರನು ಕೃಷ್ಣನಿಗಾಗಿ ತಾನು ಅನೇಕ ರಥ ಗಜಾದಿಗಳನ್ನು ಕೊಡುವುದಾಗಿ ವಿದುರನ ಮುಂದೆ ಹೇಳಿದುದು ಎಂಬ 86ನೆಯ ಅಧ್ಯಾಯಕ್ಕೆ ಸ್ವಾಗತ. ಇತ್ತಲಾಗಿ ಧೃತರಾಷ್ಟ್ರನು ವಿದುರನನ್ನು ಕುರಿತು, ಶ್ರೀಕೃಷ್ಣನು ಉಪಪ್ಲಾವ್ಯದಿಂದ ಇಲ್ಲಿಗೆ ಬರುತ್ತಿರುವನು, ಈಗ ವೃಕಸ್ಥಲದಲ್ಲಿ ಇರುವನು, ನಾಳೆ ಬೆಳಗಾದೊಡನೆ ಇಲ್ಲಿಗೆ ಬರುವನು. ಆ ಕೃಷ್ಣನು ಸಾತ್ವತ ಕುಲ ಪ್ರಧಾನರಾದ ಆಹುಕರಿಗೆಲ್ಲ ಮುಖ್ಯ ಪ್ರಭು, ಉದಾರ ಮನಸ್ಸುಳ್ಳವನು, ಮಹತ್ತಾದ ಬಲವೀರ್ಯಗಳುಳ್ಳವನು, ಸಂಪತ್ ಸಮೃದ್ಧವಾದ ವೃಷ್ಣಿ ರಾಜ್ಯಕ್ಕೆಲ್ಲ ಸ್ವಾಮಿ. ಅಷ್ಟೇಕೆ ಆ ಜನಾರ್ದನನು ಲೋಕತ್ರಯಕ್ಕೂ ರಕ್ಷಕನು, ಪಿತಾಮಹನಾದ ಬ್ರಹ್ಮನಿಗೂ ತಂದೆಗೆನಿಸಿ ಲೋಕಕ್ಕೆಲ್ಲ ಪ್ರಪಿತಾಮಹ ಎನಿಸಿದವನು. ದ್ವಾದಶ ಆದಿತ್ಯರು, ಅಷ್ಟ ವಸುಗಳು, ಏಕಾದಶ ರುದ್ರರು ಆಚಾರ್ಯನಾದ ಬೃಹಸ್ಪತಿಯ ಪ್ರಜ್ಞಾ ಬಲವನ್ನು ಆಶ್ರಯಿಸಿರುವಂತೆ ವೃಷ್ಣಿಗಳು, ಅಂಧಕರು, ಮಹಾಮನಸ್ವಿಯಾದ ಆ ಕೃಷ್ಣನ ಪ್ರಜ್ಞಾ ಬಲವನ್ನು ಆಶ್ರಯಿಸಿರುವರು. ಆದುದರಿಂದ ಈಗ ನಾನು ಆ ಮಹಾತ್ಮನಾದ ಕೃಷ್ಣನಿಗೆ ಪೂಜೆಗಳನ್ನೊಪ್ಪಿಸುವೆನು. ಓ ಧರ್ಮಜ್ಞ, ನಿನ್ನಿದಿರಾಗಿ ನಾನು ಅವನನ್ನು ಸತ್ಕರಿಸತಕ್ಕ ಕ್ರಮಗಳನ್ನು ತಿಳಿಸುವೆನು ಕೇಳು. ಒಳ್ಳೆ ಮೈಕಟ್ಟುಗಳುಳ್ಳವುಗಳು, ಒಂದೇ ಬಣ್ಣವುಳ್ಳವುಗಳು, ಬಾಹ್ಲೀಕ ದೇಶದಲ್ಲಿ ಹುಟ್ಟಿದವುಗಳು ಆದ 4 ಕುದುರೆಗಳ ಮೇಲೆ ಹೂಡಿದ 16 ಸುವರ್ಣ ರಥಗಳನ್ನು ನಾನು ಆ ಕೃಷ್ಣನಿಗೆ ಕಾಣಿಕೆಯಾಗಿ ಒಪ್ಪಿಸುವೆನು. ಮತ್ತು ಯಾವಾಗಲೂ ಮದ ವಿಶಿಷ್ಟಗಳು, ನೇಗಿಲಿನ ದಂಡದಂತೆ ಕೊಂಬುಳ್ಳವುಗಳು, ಶತ್ರುಗಳನ್ನು ಬಡಿದೋಡಿಸತಕ್ಕವುಗಳು, 8 ಮಂದಿ ಮಾವಟಿಗರುಳ್ಳವುಗಳು ಆದ 8 ಮಹಾಗಜಗಳನ್ನು ಕಾಣಿಕೆಯಾಗಿ ಅವನಿಗೆ ಕೊಡುವೆನು. ಒಳ್ಳೆ ಹೊಂಬಣ್ಣದ ಮೈಯುಳ್ಳವರು, ತರುಣ ವಯಸ್ಕರು ಆದ 100 ಮಂದಿ ದಾಸಿಯರನ್ನು, ಅಷ್ಟೇ ದಾಸ ಜನರನ್ನು ಒಪ್ಪಿಸುವೆನು. ಪರ್ವತವಾಸಿಗಳಿಂದ ನಮಗೆ ಕಾಣಿಕೆಯಾಗಿ ಬಂದವುಗಳು, ಬಹಳ ನುಣುಪಾಗಿ ಸುಖ ಸ್ಪರ್ಶವುಳ್ಳವುಗಳು ಆದ 18,000 ಕಂಬಳಿಗಳನ್ನು ಅವನಿಗೆ ಕೊಡುವೆನು. ಚೀನ ದೇಶದಿಂದ ಬಂದ 1000 ಕೃಷ್ಣಾಜನಗಳು ನಮ್ಮಲ್ಲಿವೆ, ಅವನ್ನು ಆ ಕೃಷ್ಣನಿಗೆ ಒಪ್ಪಿಸುವೆನು. ಅವನಿಗೆ ಎಷ್ಟೆಷ್ಟನ್ನು ಕೊಡಬಹುದು ಅಷ್ಟೆಲ್ಲವನ್ನು ಕೊಡುವೆನು. ರಾತ್ರಿಯು ಹಗಲು ಒಂದೇ ವಿಧವಾಗಿ ಪ್ರಕಾಶಿಸುವ ದಿವ್ಯ ತೇಜಸ್ಸುಳ್ಳ ಶುದ್ಧವಾದ ರತ್ನವೊಂದು ನನ್ನಲ್ಲಿದೆ, ಅದನ್ನು ಆ ಭಗವಂತನಿಗೆ ಒಪ್ಪಿಸಿ ಬಿಡುವೆನು. ಆ ಶ್ರೀಕೃಷ್ಣನೇ ಅದನ್ನು ಧರಿಸುವುದಕ್ಕೆ ಯೋಗ್ಯನು. ದಿನಕ್ಕೆ 14 ಯೋಜನಗಳ ದೂರಕ್ಕೆ ನಡೆಯಬಲ್ಲ ಒಳ್ಳೆ ಹೇಸರಗತ್ತೆಗಳ ಮೇಲೆ ಹೂಡಿದ ರಥವೊಂದು ನನ್ನಲ್ಲಿದೆ, ಅದನ್ನು ಅವನಿಗೆ ಒಪ್ಪಿಸಿ ಬಿಡುವೆನು. ವಿದುರ, ಈಗ ಆ ಕೃಷ್ಣನಲ್ಲಿ ಎಷ್ಟು ವಾಹನಗಳುಂಟು, ಅವನಲ್ಲಿ ಎಷ್ಟು ಮಂದಿ ಪರಿಜನರುಂಟು, ಅವರಿಗೆಲ್ಲ ದಿನವೊಂದಕ್ಕೆ ಬೇಕಾದುದಕ್ಕಿಂತ 8 ಪಾಲಿನಷ್ಟು ಆಹಾರ ಸಾಮಗ್ರಿಗಳನ್ನು ನಾನು ಈಗಲೇ ಅವನ ಮುಂದೆ ಇಟ್ಟು ಬಿಡುವೆನು. ನಾನು ಅವನಿಗೆ ಭೋಜ್ಯವಾದ ವಸ್ತುಗಳನ್ನೆಲ್ಲ ಒದಗಿಸಿಕೊಡುವೆನು. ದುರ್ಯೋಧನನೊಬ್ಬನು ಹೊರತು ನನ್ನ ಬೇರೆ ಮಕ್ಕಳೆಲ್ಲ ಚೆನ್ನಾಗಿ ದೇಹಾಲಂಕಾರಗಳನ್ನು ಮಾಡಿಕೊಂಡು ಒಳ್ಳೆ ಅಲಂಕೃತಗಳಾದ ರಥಗಳನ್ನೇರಿ ಕೃಷ್ಣನನ್ನು ಎದುರುಗೊಳ್ಳುವುದಕ್ಕಾಗಿ ಈಗಲೇ ಹೊರಟರು. ಅಲಂಕೃತರಾದ ಅನೇಕ ವಾರಾಂಗನೆಯರು ಸಾವಿರಾರು ಸಂಖ್ಯೆಯಿಂದ ಸೇರಿ ಆ ಕೃಷ್ಣನನ್ನು ಎದುರುಗೊಳ್ಳುವುದಕ್ಕಾಗಿ ಕಾಲು ನಡೆಯಿಂದಲೇ ಹೋಗುತ್ತಿರುವರು. ನಮ್ಮ ಪಟ್ಟಣಗಳಿಂದ ಇನ್ನೂ ಅನೇಕ ಕನ್ಯೆಯರು ಆ ಕೃಷ್ಣ ದರ್ಶನಾತುರದಿಂದ ಮುಸುಕಿಲ್ಲದಂತೆಯೇ ಇಲ್ಲಿಂದ ಹೊರಡುತ್ತಿರುವರು. ಹೆಂಗಸರು, ಗಂಡಸರು, ಹುಡುಗರು ಮೊದಲಾಗಿ ನಮ್ಮ ಈ ನಗರವೇ ಮೊತ್ತಕ್ಕೆ ಮಹಾತ್ಮನಾದ ಆ ಕೃಷ್ಣನ ದರ್ಶನಕ್ಕಾಗಿ ಹೋಗುತ್ತಿದೆ. ಉದಿಸುವ ಸೂರ್ಯನನ್ನು ಹೇಗೋ ಹಾಗೆ ಜನರೆಲ್ಲರೂ ತಡೆಯಿಲ್ಲದೆ ಆತನ ದರ್ಶನಾನಂದವನ್ನು ಅನುಭವಿಸಲಿ. ನಮ್ಮ ನಗರದ ಎಲ್ಲ ಭಾಗಗಳು ಮಹಾಧ್ವಜ ಪತಾಕೆಗಳಿಂದ ಅಲಂಕರಿಸಲ್ಪಡಲಿ. ಆ ಕೃಷ್ಣನು ಬರುವ ದಾರಿಯುದ್ದಕ್ಕೂ ಜಲಸೇಚನದಿಂದ ಧೂಳಿಲ್ಲದಂತಿರಲಿ. ಆ ಕೃಷ್ಣನನ್ನು ಇಳಿಸುವುದಕ್ಕೆ ದುರ್ಯೋಧನನ ಅರಮನೆಗಿಂತಲೂ ದುಶ್ಯಾಸನನ ಗ್ರಹವೇ ಉತ್ತಮವಾಗಿದೆ. ಆದುದರಿಂದ ಆ ಮನೆಯನ್ನು ಚೆನ್ನಾಗಿ ಗುಡಿಸಿ ಸಾರಿಸಿ ಅಲಂಕರಿಸಿಡಿರಿ. ಆ ಮನೆಯು ಒಳ್ಳೆ ಅಂದವಾದ ಉಪ್ಪರಿಗೆಗಳಿಂದಲೂ ಸಾರ್ವತ್ರಿಕಗಳಾದ, ಅಂದರೆ ಎಲ್ಲ ಋತುಗಳಲ್ಲಿಯೂ ದೊರೆಯುವ ಫಲಪುಷ್ಪಗಳಿಂದಲೂ ವಿಶೇಷ ಸಂಪತ್ತಿನಿಂದಲೂ ಕೂಡಿ ಮಂಗಳಕರವೂ ಮನೋಹರವೂ ಆಗಿದೆ. ವಿದುರ, ಈ ನಮ್ಮ ಮನೆಯಲ್ಲಿ ಯಾವ ಯಾವ ಉತ್ತಮ ವಸ್ತುಗಳುಂಟೋ ಅವು ನನ್ನದಾಗಿರಲಿ, ದುರ್ಯೋಧನನದಾಗಿರಲಿ, ಅವುಗಳಲ್ಲಿ ಕೃಷ್ಣನಿಗೆ ಒಪ್ಪಿಸಲು ಯೋಗ್ಯವಾದುದನ್ನೆಲ್ಲ ಅವನಿಗೆ ಸಮರ್ಪಿಸಿ ಬಿಡುವೆವು ಎಂದನು.
ಇದು 86ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.